ತಯಾರಿಸ್ತಾ ಇದೆ ಭಯಾನಕ ಆಯುಧ. ಸಾಗರದಲ್ಲಿ ಸ್ಫೋಟಗೊಂಡ್ರೆ ಸರ್ವನಾಶ. ವೈದ್ಯ ವಿಜ್ಞಾನದಲ್ಲಿ ವಿಸ್ಮಯ. ಇನ್ಮುಂದೆ ಮಾನವರಂತೆ ಗರ್ಭ ಧರಿಸುತ್ತೆ ರೋಬೋಟ್. ಹೃದಯಾಘಾತಕ್ಕೆ ಸಿಕ್ಕೇ ಬಿಡ್ತು ಮದ್ದು. ಮುಗಿದೋಯ್ತಾ ಮಾನವನ ಆಪತ್ತು. ಇವೆಲ್ಲವೂ ಕೂಡ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ವನಿತಾ. ಚೀನಾ ಭಯಾನಕವಾದ ಒಂದು ಆಯುಧವನ್ನ ತಯಾರಿಸ್ತಾ ಇದೆ. ಸಮುದ್ರದಡಿಗೆ ತಲ್ಲಣವನ್ನೇ ಸೃಷ್ಟಿಸೋ ಈ ಆಯುಧವನ್ನ ಡೂಮ್ಸ್ಡೇ ವೆಪನ್ ಅಂತಲೇ ಕರೀತಾರೆ. ರಷ್ಯಾದ ಪೋಸೈಡ್ನ ಆಯುಧದಿಂದ ಸ್ಫೂರ್ತಿ ಪಡೆದಿರೋ ಈ ಆಯುಧ ಕರಾವಳಿ ನಗರಗಳನ್ನೇ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಲಿದೆ. 500 ಮೀಟರ್ಗೂ ಎತ್ತರದ ವಿಕಿರಣಯುಕ್ತ ಸುನಾಮಿಗೆ ಕಾರಣವಾಗೋ ಮೂಲಕ ಸರ್ವನಾಶವನ್ನೇ ಸೃಷ್ಟಿಸಲಿದೆ. ಚೀನಾದ ಈ ಬ್ರಹ್ಮಾಸ್ತ್ರಕ್ಕೆ ತೈವಾನ್, ಯುಎಸ್, ಯುಕೆ, ಆಸ್ಟ್ರೇಲಿಯಾಗಳೇ ಟಾರ್ಗೆಟ್ ಆಗ್ತಾವ ಅನ್ನೋ ಅನುಮಾನ ಮೂಡ್ತಾ ಇದೆ. ಆಧುನಿಕ ಯುದ್ಧ ತಂತ್ರಗಳು, ಆಯುಧಗಳು ಬದಲಾಗ್ತಾ ಇದೆ. ಯುದ್ಧ ರಂಗದಲ್ಲಿ ಎರಡೂ ದೇಶಗಳ ಸೈನಿಕರು ಪರಸ್ಪರ ಮುಖಾಮುಖಿ ನಿಂತು ಹೊಡೆದಾಡೋದೇನಿದ್ರು ಹಳೆಯ ಮಾತು. ಈಗೇನಿದ್ರು ತಾಂತ್ರಿಕ ಹಾಗೂ ಸೈಬರ್ ಯುದ್ಧದ ಕಾಲ. 10 ಹಲವು ಭಯಾನಕ ಆಯುಧಗಳ ತಯಾರಿ ಮೂಲಕ ಶತ್ರು ದೇಶಗಳ ಮೇಲೆ ಒತ್ತಡ ಹೇರೋ ತಂತ್ರವನ್ನ ಅನುಸರಿಸಲಾಗ್ತಿದೆ. ಈ ಆಯುಧಗಳ ಮೂಲಕ ನೆಲ, ಜಲ, ಆಗಸ ಈ 3 ವಿಧಗಳಲ್ಲೂ ಪ್ರಾಬಲ್ಯ ಸಾಧಿಸೋಕೆ ದೇಶಗಳು ತವಕಿಸ್ತಾ ಇದೆ. ಅದರಲ್ಲೂ ಸಾಗರದ ಮೇಲೆ ಪ್ರಾಬಲ್ಯ ಸಾಧಿಸೋಕೆ ದೇಶಗಳ ಪ್ರಯತ್ನ ತೀವ್ರ ಆಗಿದೆ. ಈಗ ಚೀನಾ ಕೂಡ ಸಾಗರದಾಳದಲ್ಲಿ ಮಾರ್ಧನಿಸಬಲ್ಲ ಒಂದು ಭಯಾನಕ ಆಯುಧವನ್ನ ತಯಾರಿಸೋಕೆ ಹೊರಟಿದೆ. ಡ್ರ್ಯಾಗನ್ ದೇಶ ಚೀನಾ ಈಗ ಸಮುದ್ರದಾಳದ ಆಯುಧವನ್ನ ತಯಾರಿಸೋಕೆ ಹೊರಟಿದೆ. ಈ ಭಯಾನಕ ಆಯುಧ ಸಾಗರ ತಳವನ್ನೇ ಕೆಳಕ್ಕೆ ಬಿಡುವಷ್ಟು ಸಾಮರ್ಥ್ಯ ಹೊಂದಿದೆ. ಕಡಲ ತಡಿಯ ನಗರಗಳನ್ನೇ ಈ ಆಯುಧ ಟಾರ್ಗೆಟ್ ಮಾಡಲಿದೆ. ಆ ಜಾಗಗಳಲ್ಲಿ ದೊಡ್ಡ ವಿನಾಶವನ್ನೇ ಸೃಷ್ಟಿಸಲಿದೆ. ಆ ಮೂಲಕ ಜಾಗತಿಕ ಆಯುಧ ರೇಸ್ನಲ್ಲಿ ದೊಡ್ಡ ಸಾಹಸ ಮಾಡೋಕೆ ಚೀನಾ ಮುಂದಾಗಿದೆ. ಡ್ರ್ಯಾಗನ್ ದೇಶ ಸದಾಕಾಲ 10 ಹಲವು ಸಂಶೋಧನೆಗಳಲ್ಲಿ ನಿರತವಾಗಿರೋ ದೇಶ. ಆಯುಧ ಕ್ಷೇತ್ರದಲ್ಲೂ ಸಹ ಚೀನಾ ಹೊಸ ಆಯುಧ ತಯಾರಿಕೆಗೆ ಪ್ರಯತ್ನಿಸುತ್ತಲೇ ಇರುತ್ತೆ. ಚೀನಾ ಅನೇಕ ದೇಶಗಳ ಆಯುಧಗಳನ್ನ ನಕಲು ಮಾಡಿ ತನ್ನ ಆಯುಧಗಳನ್ನ ತಯಾರಿಸುತ್ತೆ ಅನ್ನೋ ಆರೋಪವೂ ಇದೆ. ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಚೀನಾ ತನ್ನ ಪಾಡಿಗೆ ತಾನು ಆಯುಧಗಳನ್ನ ತಯಾರಿಸುತ್ತಲೇ ಇರುತ್ತೆ. ಈಗಲೂ ಸಹ ಸಾಗರದಾಳದ ಬ್ರಹ್ಮಾಸ್ತ್ರವೊಂದನ್ನ ತಯಾರಿಸೋಕೆ ಚೀನಾ ಮುಂದಾಗಿದೆ. ಈಗ ಚೀನಾ ಭಯಾನಕವಾದ ಆಯುಧವನ್ನ ತಯಾರಿಸೋಕೆ ಹೊರಟಿದೆ. ಅದ್ಯಾವುದೆಂದ್ರೆ ನ್ಯೂಕ್ಲಿಯರ್ ಟಾರ್ಪಿಡೋ. ನ್ಯೂಕ್ಲಿಯರ್ ಟಾರ್ಪಿಡೋ ಅಂದ್ರೆ ಪರಮಾಣು ಸಿಡಿತಲೇ ಹೊಂದಿರೋ ಒಂದು ರೀತಿಯ ನೀರಿನಾಳದ ಡ್ರೋನ್. ಇದು ನೀರಿನಾಳದಲ್ಲಿ ಯಾವುದೇ ಸುಳಿವು ಸಿಗದಂತೆ ಚಲಿಸುತ್ತೆ. ಸಮುದ್ರದ ಆಳ ಭಾಗದಲ್ಲಿ ಇದು ಚಲಿಸೋದ್ರಿಂದ ರಾಡಾರ್ಗಳ ಕಣ್ಣಿಗೂ ಮಣ್ಣೆರಚೋ ಸಾಮರ್ಥ್ಯ ಹೊಂದಿರೋದ್ರಿಂದ ಇದು ಸಾಗರದ ಯುದ್ಧ ತಂತ್ರಗಳನ್ನೇ ಬದಲಾಯಿಸೋ ಸಾಮರ್ಥ್ಯತೆ ಇದೆ. ಕಾರಣ ಕೆಲವು ಅತ್ಯಾಧುನಿಕ ಸಬ್ಮರೀನ್ಗಳು ಮಾತ್ರ ರಡಾರ್ಗಳ ಕಣ್ಣಿಗೂ ಬೀಳ್ದಂತೆ ನಿಶಬ್ದವಾಗಿ ಚಲಿಸೋ ಸಾಮರ್ಥ್ಯ ಹೊಂದಿದೆ. ಇನ್ಯಾವುದೇ ರೀತಿಯ ಯಂತ್ರಗಳು ಸಮುದ್ರದಲ್ಲಿ ಚಲಿಸಿದ್ರು ಅದು ರಡಾರ್ಗಳ ಜಾಲಕ್ಕೆ ಸಿಕ್ಕಿ ಬೀಳುತ್ತೆ. ರಷ್ಯಾ ಬಳಿ ಈಗ ಆಲ್ರೆಡಿ ಪೊಸೈಡನ್ ಎಂಬ ನ್ಯೂಕ್ಲಿಯರ್ ಟಾರ್ಪಿಡೋ ಇದ್ದು 2015ರಿಂದಲೂ ಅದು ರಷ್ಯಾ ನೇವಿಯ ಸೇವೆಯಲ್ಲಿದೆ. ಆದ್ರೆ ಚೀನಾ ತನ್ನ ಆಯುಧ ರಷ್ಯಾ ಬಳಿ ಇರೋ ಆಯುಧಕ್ಕಿಂತಲೂ ಭಿನ್ನ ಅಂತ ಹೇಳಿಕೊಳ್ಳುತ್ತೆ. ಚೀನಾ ವಿಜ್ಞಾನಿಗಳ ಪ್ರಕಾರ ಈಗ ಚೀನಾದಲ್ಲಿ ತಯಾರಾಗ್ತಿರೋ ನ್ಯೂಕ್ಲಿಯರ್ ಟಾರ್ಪಿಡೋ ರಷ್ಯಾ ಬಳಿ ಇರೋ ಆಯುಧಕ್ಕಿಂತಲೂ ಭಿನ್ನವಾಗಿದೆ. ಅವರ ಪ್ರಕಾರ ರಷ್ಯಾ ಬಳಿ ಇರೋ ನ್ಯೂಕ್ಲಿಯರ್ ಟಾರ್ಪಿಡೋ ಗಾತ್ರದಲ್ಲಿ ದೊಡ್ಡದಾಗಿದ್ದು ಈಗ ಚೀನಾದಲ್ಲಿ ನಿರ್ಮಿತವಾಗ್ತಿರೋ ಅಂತಹುದ್ದೇ ಆಯುಧ ಗಾತ್ರದಲ್ಲಿ ಚಿಕ್ಕದಾಗಿರೋ ಕಾರಣ ಇದರ ತೂಕ ಕೂಡ ಕಡಿಮೆ ಇರಲಿದ್ದು ಇದರ ಉತ್ಪಾದನಾ ವೆಚ್ಚ ಕೂಡ ಕಮ್ಮಿ ಇರಲಿದೆ. ಹಾಗಾಗಿ ಚೀನಾದ ಈ ನ್ಯೂಕ್ಲಿಯರ್ ಟಾರ್ಪಿಡೋವನ್ನ ಮಾಸ್ ಲೆವೆಲ್ನಲ್ಲಿ ತಯಾರು ಮಾಡಬಹುದಾಗಿದೆ. ಇನ್ನು ಚೀನಾದ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ ಆಫ್ ಚೀನಾ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ. ಇದರ ಮಾಹಿತಿ ಜರ್ನಲ್ ಆಫ್ ಅನ್ಮ್ಯಾನ್ಡ್ ಅಂಡರ್ ಸಿ ಅನ್ನೋ ಜರ್ನಲ್ನಲ್ಲಿ ಪ್ರಕಟ ಆಗಿದೆ. ಈ ವೈಜ್ಞಾನಿಕ ಜರ್ನಲ್ನಲ್ಲಿ ಚೀನಾದ ಈ ನ್ಯೂಕ್ಲಿಯರ್ ಟಾರ್ಪಿಡೋ ಬಗ್ಗೆ ಅನೇಕ ಮಾಹಿತಿಗಳು ಪ್ರಕಟ ಆಗಿದೆ. ಆ ಪ್ರಕಾರ ಈ ಟಾರ್ಪಿಡೋ ಒಂದು ಚಿಕ್ಕ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಶಕ್ತಿಯನ್ನ ಪಡೆಯುತ್ತೆ. ಪರಮಾಣು ಮೂಲದಿಂದಲೇ ಶಕ್ತಿ ಪಡೆಯೋದ್ರಿಂದ ಇದರ ಸಾಮರ್ಥ್ಯವೂ ಹೆಚ್ಚಾಗಿರಲಿದೆ.
ಸಾಮಾನ್ಯ ಶಕ್ತಿಯ ಮೂಲಗಳಿಗೆ ಹೋಲಿಸಿದ್ರೆ ಪರಮಾಣು ಶಕ್ತಿಯ ಮೂಲಗಳು ಅಗಾಧ ಪ್ರಮಾಣದ ಶಕ್ತಿಯನ್ನ ಉತ್ಪಾದಿಸುತ್ತೆ. ಉದಾಹರಣೆಗೆ ಕೆಲವು ಕೆಜಿಯಷ್ಟು ಯುರೇನಿಯಂ ಒಂದು ಸಬ್ಮೆರಿನ್ಗೆ ಸುಮಾರು 30 ವರ್ಷಗಳಿಗಾಗುವಷ್ಟು ಶಕ್ತಿಯನ್ನ ಒದಗಿಸುತ್ತೆ. ಚೀನಾದ ಈ ನ್ಯೂಕ್ಲಿಯರ್ ಟಾರ್ಪಿಡೋ ಕೂಡ ಪರಮಾಣು ರಿಯಾಕ್ಟರ್ನಿಂದ ಶಕ್ತಿ ಪಡೆಯೋದ್ರಿಂದ ಇದರ ಸಾಮರ್ಥ್ಯ ಕೂಡ ಅಧಿಕವಾಗಿದೆ. ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಶಕ್ತಿ ಪಡೆಯೋ ಕಾರಣ ಇದು ಸುಮಾರು 200 ಗಂಟೆಗಳ ಕಾಲ ಸಮುದ್ರದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿದೆ. ಜೊತೆಗೆ ಗಂಟೆಗೆ ಇದು ಸುಮಾರು 30 ನಾಟ್ ಅಂದ್ರೆ 56 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಇವಿಷ್ಟರ ಜೊತೆಗೆ ಅಗಾಧವಾದ ಪೆಸಿಫಿಕ್ ಮಹಾಸಾಗರವನ್ನ ಈ ಟಾರ್ಪಿಡೋ ಒಂದೇ ವಾರದಲ್ಲಿ ದಾಟಬಹುದಂತೆ. ಅಂದ್ರೆ ವಾಸ್ತವದಲ್ಲಿ ಈ ಟಾರ್ಪಿಡೋಗೆ ಸಾವಿರಾರು ಕಿಲೋಮೀಟರ್ ರೇಂಜ್ ಇರಲಿದೆ. ಮೊದಲೇ ಹೇಳಿದಂತೆ ರಷ್ಯಾ ಪೊಸೈಡನ್ ಟಾರ್ಪಿಡೋಗಿಂತಲೂ ಇದು ಗಾತ್ರದಲ್ಲಿ ಚಿಕ್ಕದಾಗಿರಲಿದೆ. ರಷ್ಯಾದ ಪೊಸೈಡನ್ ಟಾರ್ಪಿಡೋ 65 ಅಡಿ ಉದ್ದ ಹಾಗೂ 2 ಮೀಟರ್ ಅಗಲ ಆಗಿದೆ. ಇನ್ನು ಚೀನಾದ ಟಾರ್ಪಿಡೋ ಇದಕ್ಕಿಂತಲೂ ಚಿಕ್ಕದಾಗಿರಲಿದೆ ಅಂತ ಹೇಳಲಾಗ್ತಿದೆ. ಗಾತ್ರದಲ್ಲಿ ಚಿಕ್ಕದಾಗಿರೋ ಕಾರಣ ಈ ಆಯುಧವನ್ನ ಸಬ್ ಮೆರಿನ್ ಹಾಗೂ ಯುದ್ಧ ನೌಕೆಗಳಿಂದ ಸುಲಭವಾಗಿ ಲಾಂಚ್ ಮಾಡಬಹುದಾಗಿದೆ. ಸದ್ಯಕ್ಕೆ ಇದರಲ್ಲಿ ಕನ್ವೆನ್ಷನಲ್ ವಾರ್ ಹೆಡ್ ಇರಲಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಮಾಣು ಸಿಡಿತಲೆಗಳನ್ನು ಅಳವಡಿಸಲಾಗುತ್ತೆ. ಸಾಮಾನ್ಯ ಸಿಡಿತಲೆಗಳಿಗೆ ಹೋಲಿಸಿದ್ರೆ ಪರಮಾಣು ಸಿಡಿತಲೆಗಳು ಅಪಾರ ಹಾನಿ ಉಂಟು ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಹೊಂದು ಈ ಅಸ್ತ್ರ ವಿನಾಶಕಾರಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಇದು ಕರಾವಳಿ ತೀರ ಪ್ರದೇಶವನ್ನ ಟಾರ್ಗೆಟ್ ಮಾಡಲಿದೆ ಎನ್ನಲಾಗ್ತಿದೆ. ಹಾಗಾಗಿ ಒಂದು ವೇಳೆ ಈ ಅಸ್ತ್ರವನ್ನ ಅತ್ಯಂತ ಗೌಪ್ಯವಾಗಿ ಪ್ರಯೋಗಿಸಿದ್ರೆ ಅದು ಕರಾವಳಿ ತೀರದ ನಗರಗಳಿಗೆ ಅಪಾರ ಪ್ರಮಾಣದ ಹಾನಿ ಉಂಟು ಮಾಡುತ್ತೆ. ಮೊದಲೇ ಹೇಳಿದಂತೆ ಟಾರ್ಪಿಡೋ ಅಂದ್ರೆ ಸಮುದ್ರದಾಳದಲ್ಲಿ ಡ್ರೋನ್ ಅಂತೆ ಕಾರ್ಯನಿರ್ವಹಿಸೋ ಆಯುಧ. ಇದು ಇನ್ನೂ ಭಯಾನಕವಾಗುವುದಕ್ಕೆ ಕಾರಣ ಇದರಲ್ಲಿ ಪರಮಾಣು ಸಿಡಿತಲೆಗಳಿರಲಿದೆ ಅನ್ನೋದು. ಸಮುದ್ರದಾಳದಲ್ಲಿ ರಡಾರ್ಗಳು ಕಣ್ಣಿಗೆ ಬೀಳದಂತೆ ಸೈಲೆಂಟ್ ಆಗಿ ಚಲಿಸೋ ಈ ಆಯುಧ ಒಂದು ನಿಗದಿತ ಗುರಿ ತಲುಪಿದ ತಕ್ಷಣ ಸ್ಫೋಟ ಆಗುತ್ತೆ. ಈ ಸ್ಫೋಟದಿಂದ ಸಮುದ್ರದ ತಳಭಾಗವೇ ಕಲಕಿದಂತಾಗಿರೋದ್ರಿಂದ ಅದು ಭಯಾನಕ ಪ್ರಮಾಣದ ಸುನಾಮಿಯನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಕೆಲವು ವರದಿಗಳ ಪ್ರಕಾರ ರಷ್ಯಾದ ಪೊಸೈಡನ್ ಹಾಗೂ ಚೀನಾದ ಈ ಟಾರ್ಪಿಡೋ ಸಮುದ್ರದಾಳದಲ್ಲಿ ಸ್ಫೋಟಗೊಂಡ್ರೆ ಅದು ಸುಮಾರು 500 ಮೀಟರ್ಗೂ ಹೆಚ್ಚಿನ ಎತ್ತರದ ಸುನಾಮಿ ಅಲೆಯನ್ನ ಸೃಷ್ಟಿಸುತ್ತಂತೆ. ಕೆಲವು ವರದಿಗಳ ಪ್ರಕಾರ ಈ ನ್ಯೂಕ್ಲಿಯರ್ ಟಾರ್ಪಿಡೋಗಳು ಸಮುದ್ರದಾಳದಲ್ಲಿ ಸ್ಫೋಟಗೊಂಡ್ರೆ ಅದರಿಂದ 500 ಮೀಟರ್ಗೂ ಹೆಚ್ಚಿನ ಎತ್ತರದ ಸುನಾಮಿ ಅಲೆಗಳ ಜನನಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಸುನಾಮಿ ಅಲೆಗಳು ಅಪಾರ ಪ್ರಮಾಣದ ಶಕ್ತಿಯನ್ನ ಹೊಂದಿರುತ್ತೆ. ಸಾಗರದ ಅಡಿಯ ಭೂಕಂಪದ ಪರಿಣಾಮ ಉಂಟಾಗೋ ಕೆಲವೇ ಮೀಟರ್ ಎತ್ತರದ ಸುನಾಮಿ ಅಲೆಗಳೇ ಕಡಲ ತಡಿಯಲ್ಲಿ ಅಪಾರ ಪ್ರಮಾಣದ ವಿನಾಶ ಸೃಷ್ಟಿಸುತ್ತೆ. ಇನ್ನು ಒಂದು ವೇಳೆ 500 ಮೀಟರ್ ಸುನಾಮಿ ಅಲೆಗಳೇನಾದ್ರೂ ಕಡಲ ತೀರಕ್ಕೆ ಅಪ್ಪಳಿಸಿದ್ರೆ ಅದರಿಂದ ಊಹಿಸಲು ಅಸಾಧ್ಯವಾದ ಹಾನಿ ಉಂಟು ಮಾಡುತ್ತೆ. ಅದರಿಂದ ಕರಾವಳಿಯ ಒಂದು ನಗರವೇ ಸಂಪೂರ್ಣ ನಾಶವಾಗಿ ಬಿಡಬಹುದು. ಜೊತೆಗೆ ಈ ಟಾರ್ಪಿಡೋಗಳಲ್ಲಿ ಪರಮಾಣು ಸಿಡಿತಲೆಗಳಿರೋದ್ರಿಂದ ಅದು ಮತ್ತೊಂದು ರೀತಿಯ ದೊಡ್ಡ ಹಾನಿಗೆ ಕಾರಣ ಆಗುತ್ತೆ. ಸುನಾಮಿ ಅಲೆಗಳು ಒಂದು ನಗರದ ಸಂಪೂರ್ಣ ನಿರ್ನಾಮಕ್ಕೆ ಕಾರಣ ಆದ್ರೆ ಇವಿಗಳಲ್ಲಿನ ಪರಮಾಣು ಸಿಡಿತಲೆ ಇನ್ನೊಂದು ರೀತಿಯ ಅಪಾರ ಪ್ರಮಾಣದ ಹಾನಿ ಸೃಷ್ಟಿಸುತ್ತೆ. ಅದೇನೆಂದ್ರೆ ವಿಕಿರಣದ ಅಪಾಯ. ಪರಮಾಣು ಸಿಡಿತಲೆಗಳ ಕಾರಣಕ್ಕೆ ಸುನಾಮಿ ಅಲೆಗಳ ಜೊತೆಗೆ ಅಪಾರ ಪ್ರಮಾಣದ ಅಣು ವಿಕಿರಣ ಕೂಡ ನಗರವನ್ನ ಕಲುಷಿತಗೊಳಿಸುತ್ತೆ. ಹಾನಿಗೀಡಾದ ನಗರವನ್ನೇ ವಾಸಕ್ಕೆ ಯೋಗ್ಯವಲ್ಲದ ರೀತಿ ಮಾಡುತ್ತೆ. ಇದರ ಜೊತೆಗೆ ಆ ಪ್ರದೇಶದ ಸಮುದ್ರದಲ್ಲಿನ ಜೀವ ವೈವಿಧ್ಯ ಕೂಡ ಸಂಪೂರ್ಣ ಹಾನಿಗೀಡಾಗುತ್ತೆ. ಕಾರಣ ಅಣುಭೂ ವಿಕಿರಣದ ಪರಿಣಾಮ ಅನೇಕ ದಶಕಗಳ ಕಾಲ ಇರುತ್ತೆ. ಇದರ ಜೊತೆ ಚೀನಾದ ಈ ಆಯುಧ ತಯಾರಿಕೆಗೆ ಸ್ಫೂರ್ತಿಯಾಗಿರುವುದು ರಷ್ಯಾ ಆಯುಧ ಕೂಡ ಇಷ್ಟೇ ಅಪಾಯಕಾರಿಯಾಗಿದೆ. ಚೀನಾದ ಈ ನ್ಯೂಕ್ಲಿಯರ್ ಟಾರ್ಪಿಡೋ ಸ್ಫೂರ್ತಿ ಪಡೆದ ರಷ್ಯಾದ ಆಯುಧ ಕೂಡ ವಿನಾಶಕಾರಿಯಾಗಿದೆ. ರಷ್ಯಾ ನಿರ್ಮಿತ ಪೊಸೈಡನ್ ಟಾರ್ಪಿಡೋ ಜಗತ್ತಿನ ಮೊಟ್ಟ ಮೊದಲ ಪರಮಾಣು ಟಾರ್ಪಿಡೋ ಆಗಿದೆ. ಇದು 100 ಮೆಗಾಟನ್ಗಳಷ್ಟು ಅಪಾರ ಪ್ರಮಾಣದ ಸಿಡಿತಲೆಗಳನ್ನು ಹೊಯ್ಯುತ್ತಲೇ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗ್ತಿದೆ. ಇನ್ನು ರಷ್ಯಾದ ಈ ಆಯುಧ 3300 ಅಡಿ ಆಳದಲ್ಲಿ ಸುಮಾರು 700ರಿಂದ 1000 ನಾಟ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿದೆ. ಇಷ್ಟು ಸಮುದ್ರದ ಆಳದಲ್ಲಿ ಚಲಿಸೋದ್ರಿಂದ ಇದನ್ನ ಸುಲಭವಾಗಿ ಪತ್ತೆ ಹಚ್ಚೋಕೆ ಸಾಧ್ಯವಿಲ್ಲ ಎನ್ನಲಾಗುತ್ತೆ. ರಷ್ಯಾದ ಪೊಸೈಡ್ನ ಆಯುಧದಿಂದ ಸ್ಫೂರ್ತಿ ಪಡೆದು ಅದೇ ರೀತಿಯ ಭಯಾನಕ ಆಯುಧ ತಯಾರಿಸ್ತಾ ಇದೆ. ಒಂದು ವೇಳೆ ಇದು ಸಮುದ್ರದಡಿ ಸ್ಫೋಟಗೊಂಡ್ರೆ ವಿಕಿರಣದ ಸುನಾಮಿನೇ ಸೃಷ್ಟಿಸೋ ಮೂಲಕ ಸರ್ವನಾಶಕ್ಕೆ ಕಾರಣವಾಗೋದ್ರಲ್ಲಿ ಡೌಟೇ ಇಲ್ಲ.